ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಇವತ್ತು ನಾವು ಹೋಗ್ತಾ ಇರೋದು 7 Heaven ಅನ್ನೋ ಕೇಕ್ ಶಾಪಿಗೆ. ಇವತ್ತು ಆಗಸ್ಟ್ 7 7th ಡೇಟ್ ಏನು ಬರುತ್ತೆ ಅವಾಗ ಕಪ್ ಕೇಕ್ ಎಲ್ಲ ಅಲ್ಲಿ 7 ರೂಪೀಸಿಗೆ ಸಿಗ್ತಾ ಇದೆ. ನಾವು ಅದನ್ನೇ ತಗೊಳಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ಶಾಪ್ ಮಾಡೋಣ. ಇದೇ ಫಸ್ಟ್ ಟೈಮ್ ನಾನು ಎಲ್ಲೋ ಇದೇ ಥರ ಇನ್ಸ್ಟಾಗ್ರಾಮಲ್ಲಿ ಮತ್ತು ಅವ್ರದ್ದು 7th Heaven ಅನ್ನೋ ಒಂದು ವಾಟ್ಸಪ್ಪಲ್ಲಿ ಸ್ಟೇಟಸಲ್ಲಿ ನೋಡಿದ್ದು ನಾನು. ಹಾಗಾಗಿ ಇವತ್ತೇ ಹೋಗ್ತಾ ಇದ್ದೀನಿ. ಇವತ್ತೇ 7ನೇ ತಾರೀಕು. ನೀವು ಕೂಡ ಯಾರು ವೀಡಿಯೋ ನೋಡ್ತಾ ಇದ್ರೆ 7ನೇ ತಾರೀಕು ಇವತ್ತು 7 Heaven ಅನ್ನೋ ಶಾಪು, ಕೇಕ್ ಶಾಪ್ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿದ್ದರೆ ನೀವು ಕೂಡ ವಿಸಿಟ್ ಮಾಡಿ. 7 ರೂಪೀಸಿಗೆ ಕಪ್ ಕೇಕ್ ಸಿಗ್ತಾ ಇದೆ. ನೋಡೋಣ ಬನ್ನಿ ಯಾವ ಥರ ಟೇಸ್ಟ್ ಇರುತ್ತೆ, ನಮಗೆ ಹೆಂಗೆ ಅದು ವರ್ತ್ ಅನ್ಸುತ್ತೆ. ಆಲ್ಮೋಸ್ಟ್ ವರ್ತ್ 7 ರೂಪಾಯಿಗೆ ಯಾರು ಕೊಡ್ತಾರೆ ಕಪ್ ಕೇಕ್ ಈಗ? ಅವರ ಜಾತ್ರೆ ಬೇರೆ. ಭದ್ರಾವತಿಯಲ್ಲಿ ಮಳೆ ಅಂದರೆ ಮಳೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಮಳೆ. ಎಲ್ಲಿದೆ ಶಾಪ್ ಎಲ್ಲಿದೆ? ಮುಂದೆ ಇದೆ, ಇನ್ನು ಮುಂದೆ ಇದೆ. ಭದ್ರಾವತಿ 7th Heaven ಶಾಪ್ ಎಲ್ಲಿದೆ ಗೊತ್ತಾ? ನಮ್ಮ ಡಬಲ್ ಟ್ಯಾಕ್ಸ್ ಸತ್ಯ ಥಿಯೇಟ್ರ್ ಇದೆಯಲ್ಲ, ಅದು ಆಪೋಸಿಟೇ ಬರುತ್ತೆ. ಬಂತು ಹಾಂ, ಇದೆ ನೋಡಿ. ಆಲ್ಮೋಸ್ಟ್ ಯಾಕೋ ರಶ್ಶೇ ಇಲ್ವಲ್ಲ, ಏನು ಜನಗಳಿಗೆ ಗೊತ್ತೇ ಇಲ್ಲ ಸಿಕ್ಕಾಪಟ್ಟೆ ಜನಕ್ಕೆ ಅಂತ ಅನ್ಕೊತೀನಿ. ಬನ್ನಿ ಒಳಗೆ ವಿಸಿಟ್ ಮಾಡೋಣ. I'm on the clock, put me on top, everybody drop. ಬಂದಿದೆ ಕೇಕು, ನೋಡೋಣ. ಅಂತೂ ಇಂತೂ ತೊಗೊಂಡಿದ್ದೀವಿ ಫ್ರೆಂಡ್ಸ್. ಕೇಕು 7 Heavenನಲ್ಲಿ ಕಪ್ ಕೇಕು 7 ರೂಪೀಸು ಈಚು. ಅದೇ ಅವರು ಕಂಡೀಷನ್ ಇದೆ. ಯಾವ ಥರ ಕಂಡೀಷನ್ ಅಂದರೆ ಅಲ್ಲೇ ತಿಂದರೆ 7 ರೂಪಾಯಿ ಅಂತೆ, ಪಾರ್ಸಲ್ 10 ರೂಪಾಯಿ ಒಂದು ಪೀಸು. ನಾನು ಅದನ್ನವರು ಮೆನ್ಷನ್ ಏನು ಮಾಡಿರಲಿಲ್ಲ. ಅಲ್ಲೋಗಿ ನಾನು 10 ಪೀಸ್ ತೊಗೊಂಡೆ. 10 ಪೀಸ್ ತೊಗೊಂಡು 70 ರೂಪೀಸ್ ಅಂದ್ಕೊಂಡಿದ್ದೆ. ನೋಡಿದ್ರೆ 10 ರೂಪೀಸ್ ಒಂದು ಬೇಕಪ್ಪ ಅಂದರೆ ತೊಗೊಂಡು ಹೋಗೋದಾದರೆ ಇಲ್ಲೇ ತಿಂತೀರಾ ಅಂದರೆ ನಿಮಗೆ 7 ರೂಪೀಸ್ ಬೀಳುತ್ತೆ ಸಾರ್ ಅಂತ ಅಂದರು. ಏನೇನು ಮಾಡೋಕ್ಕಾಗತ್ತೆ, ತೊಗೊಂಡಾಯ್ತಲ್ಲ ಅಂದ್ಬಿಟ್ಟು ಓಕೆ ಅಂತ ಅದೇ. ಓಕೆ ಫ್ರೆಂಡ್ಸ್, ಮನೆಗೆ ಹೋಗಿ ಟೇಸ್ಟ್ ಮಾಡೋಣ. ಹೇಗಿರುತ್ತೆ ಏನು ಅಂತ ಚೆಕ್ ಮಾಡಿ ಟೇಸ್ಟ್ ಮಾಡಿ ನೋಡಿರಿ. ವರ್ತ್ ಅನ್ಸಿದ್ರೆ ನಿಮಗೆ ರಿಯಲ್ ಆಗಿ ಏನು ಅನ್ಸುತ್ತೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನಿಮ್ಗೆ ಸರಿ ಅಂತ ಕಾಣಿಸುತ್ತೆ ಅಂದರೆ ನೀವು ಕೂಡ ಪರ್ಚೇಸ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಏನು ಮನೆ ಕಡೆ ಹೋಗೋಣ. ಹಾಯ್ ಫ್ರೆಂಡ್ಸ್, ಮನೆಗೆ ತಂದಿದ್ದೀನಿ ಪಾರ್ಸಲ್ನ. ಈಗ ಓಪನ್ ಮಾಡೋಣ. ಪಾರ್ಸಲ್ ಓಪನ್ ಮಾಡಿ ಯಾವ ಥರ ಇದೆ ಕೇಕು ತೋರಿಸ್ತೀನಿ ನಿಮಗೆ. ಕಪ್ ಕೇಕ್ ಯಾವ ಥರ ಇದೆ ಅಂತ. ಎಲ್ಲನೂ ಪ್ಲೇಟಿಗೆ ಅರೇಂಜ್ ಮಾಡೋಣ. ಅರೇಂಜ್ ಮಾಡಿ ನಿಮಗೆ ತೋರಿಸ್ತೀನಿ. ಹೆಂಗಿರುತ್ತೆ ನೀನು ಟೇಸ್ಟ್ ಆಲ್ಮೋಸ್ಟ್ ಚೆನ್ನಾಗಿರುತ್ತೆ ಅಂತ ಅನ್ಕೊತೀನಿ. ನೋಡಿ ಫ್ರೆಂಡ್ಸ್, ನೋಡೋಕ್ಕಂತೂ ಮಸ್ತಾಗಿ ಕಾಣುತ್ತೆ. ಹಾಗೆ ಕೂಡ ಟೇಸ್ಟ್ ಕೂಡ ಇದೆಯಾ ನೋಡೋಣ. ಟೋಟಲ್ 10 ಕೌಂಟ್ ಬಂದಿದೆ. ಅಲ್ಲೇ ತಿನ್ನೋದಾದರೆ 7 ರೂಪೀಸ್ ಅಂತ ಹೇಳಿದರು, ಪಾರ್ಸಲ್ ಆದರೆ 10 ರೂಪೀಸ್ ಅಂತ ಹೇಳಿದ್ರು. ಬನ್ನಿ, ಆಫರ್ ಇದ್ದಾಗ ಕೊಡಬಾರ್ದು. ಒಳ್ಳೆ ಐಟಮ್ ಆಫರಲ್ಲಿ ಬಿಟ್ಟಾಗ ಎತ್ಕೊಬೇಕು. ಏನು ಅನಿಸುತ್ತೆ, ಹೆಂಗಿದೆ ಟೇಸ್ಟ್ ಅನ್ನೋದು, ರಿಯಲ್ ಟೇಸ್ಟ್ ಹೆಂಗಿದೆ ಅನ್ನೋದನ್ನು ಚೆಕ್ ಮಾಡಿ ಹೇಳೋಣ. ಅಪ್ಪಾಜಿ ತಗೋ, ಅಪ್ಪಾಜಿ ನಿನಗೆ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದು ತಗೋ. ಕರೆಕ್ಟಾಗಿ ಅದರದ್ದು ಟೇಸ್ಟು ಹೇಗಿದೆ ಅಂತ ಹೇಳು. ಸರಿ, ನಿನಗೆ ಯಾವ್ದು ಇಷ್ಟ ತಗೊಳಮ್ಮ. ಕರೆಕ್ಟಾಗಿ ಟೇಸ್ಟ್ ಮಾಡಿ ಹೇಗಿದೆ ಟೇಸ್ಟು, ಚೆನ್ನಾಗಿದೆಯಾ? ನಿಜ ಹೇಳ್ಬೇಕು, ಕರೆಕ್ಟಾಗಿದೆಯಾ? ಸೂಪರ್ ಆಗಿದೆ. ತೋರಿಸಿ ಹೆಂಗಿದೆ. ತಿಂದೇ ಇಲ್ಲ? ತಿಂದಿದ್ದೀವಿ. ನೀವು ಮೇಲ್ಗಡೆ ಕೇಕ್ ತಿನ್ಬಾರ್ದು, ಫುಲ್ ತಿನ್ಬೇಕು. ಫುಲ್ ತಿಂದಿರ್ಬೇಕು. ಅದು ತೆಗಿಬೇಕು, ಕೆಳಗಡೆ ಅದು ಇದೆಯಲ್ಲ ಅದು ತೆಕ್ಕೊಂಡು ತಿನ್ಬೇಕು. ಚೆನ್ನಾಗಿದೆ, ಸೂಪರ್ ಇದೆಯಾ? ಸೂಪರ್ ಆಗಿದೆ. ಈಗ ನಾನು ಟೇಸ್ಟ್ ಮಾಡಿ ವರ್ತ್ ಇದೆಯಾ? ವರ್ತ್ ಇದ್ದೇ ಇರುತ್ತೆ. ಆಲ್ಮೋಸ್ಟ್ 10 ರೂಪೀಸಿಗೆ ಯಾರು ಕೊಡೋಲ್ಲ.
7 ರುಪೀಸ್ ಅಲ್ಲೇ ತಿಂದರೆ 10 ರುಪೀಸು, ಪಾರ್ಸಲ್ ಆದರೆ 10 ರುಪೀಸ್ ಪರ್ ಪೀಸ್ ಬೀಳುತ್ತೆ. ನಾನು 10 ಪೀಸ್ ತಂದಿದ್ದೀನಿ, 100 ರುಪೀಸ್ ಆಯಿತು. ಟೇಸ್ಟ್ ನೋಡಿ ಕೊಟ್ಟಿದ್ದು ಇದಕ್ಕೆ ಅಥವಾ ಇರೋ ಆಫರ್ಗೆ ವರ್ತ್ ಇದೆಯಾ ಚೆಕ್ ಮಾಡೋಣ ಬನ್ನಿ. ಮೇಲ್ಗಡೆದೆಲ್ಲ ನೋಡ್ತಾ ಇದ್ರೆ ಸಖತ್ತಾಗಿದೆ. ಆ ಮೇಲ್ಗಡೆ ಕ್ರೀಮಿಗೆ 10 ರೂಪಾಯಿ ಆಗ್ಬಿಡುತ್ತೆ. ಫ್ರೆಂಡ್ಸ್ ಲಾಸೇ ಇಲ್ಲ. ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಹೋಗಿ 7-Eleven ಕೇಕಿಗೆ 10 ರೂಪಾಯಿದು ಈ 7th ಡೇಟ್ ಇರೋದ್ರಿಂದ ಅಲ್ಲಿ ಆಫರ್ ಇದೆ. ಅಲ್ಲೇ ತಿಂದರೆ 7 ರೂಪಾಯಿ, ಮನೆಗೆ ತೊಗೊಂಬಂದು ತಿಂತೀರಾ ಅಂದರೆ 10 ರೂಪಾಯಿ ಒಂದು ಪೀಸು. ಓಕೆನಾ? ಓಕೆ ಬಾಯ್, ಥ್ಯಾಂಕ್ ಯು.